ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನಲ್ಲಿ ನಾನು 1 ಎಕರೆ ಟಮಾಟ ಬೆಳೆಯೋದಕ್ಕೆ ಬೆಡ್ಡಿಂಗ್ ಸಿಸ್ಟಮ್ ಮಾಡಬೇಕಂದ್ರೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ಏನಪ್ಪ ಅಂತಂದ್ರೆ ಒಂದು ಬೆಡ್ನಿಂದ ಇನ್ನೊಂದು ಬೆಡ್ಗೆ 4 ಅಂತರ ಇರಬೇಕು. ಟಮಾಟ ಬೆಳಿಬೇಕಂದ್ರೆ ನಾವು ಏನು ಮಾಡಿದ್ರೆ ಫಸ್ಟ್ ಡ್ರಾಪ್ ಬೆಡ್ಡಿಲ್ ಓಡಿಸ್ಬಿಟ್ರೆ ಡ್ರಾಪ್ ಬೆಡ್ಡಿಲ್ ಓಡಿಸಿದ್ರೆ ಈ ಕಡೆ ಕೊನೆಗ್ಲು ಆ ಕಡೆ ಕೊನೆಗ್ಲು ಕರೆಕ್ಟಾಗಿ ಒಂದು ಫಿನಿಶಿಂಗ್ ಬಂದಿರಲ್ಲ. ಫಿನಿಶಿಂಗ್ ಬರ್ತಿರೋ ಕಾರಣ ನಾವು ಲೇಬರ್ನ ಕರೆಸಿ ಕರೆಕ್ಟಾಗಿ ಫಿನಿಶಿಂಗ್ ಮಾಡಿಸಿ ಆದ್ಮೇಲೆ ಮಂಚಿಂಗ್ ಪೇಪರ್ ಇಳಿಸಿದ್ರೆ 8 ಜನ ಲೇಬರ್ ಬಂದಿದ್ರು. ಅವ್ರು ಒಂದ್ ಕಡೆಯಿಂದ ಬೆಡ್ಡಿಲ್ ರೆಡಿ ಮಾಡ್ಕೊಳ್ತಿದ್ರೆ ನಾವು ಒಂದ್ ಕಡೆಯಿಂದ ಡಿಪೇಬಲ್ ಹೇಳಿದ್ರೆ ನಾವು ಒಂದೊಂದು ಬೆಡ್ ಮೇಲೆ ನಾವು 2 ಪೈಪ್ ಹೇಳಿದ್ರೆ, ಯಾಕಂದ್ರೆ ಒಂದು ಫ್ಲಾಟ್ ಒಂದು ರಿಂಗ್ ಎಲ್ದಿದ್ದು ಏನ್ ಕಾರಣಪ್ಪ ಅಂದ್ರೆ ಬೇಸಿಗೆಗಾಲ ಇದೆ, ಗಿಡಕ್ಕೆ ನೀರನ್ನು ಚೆನ್ನಾಗಿ ಅರಿಲಿ ಅಂತ. ಸೊ ಅದಾದ್ಮೇಲೆ ಅವರು ಅದ್ರ ಮೇಲೆ ಮಂಚಿಂಗ್ ಪೇಪರ್ ಹೇಳ್ಕೊಂಡ್ಬಂದ್ರು. ಲಾಸ್ಟಿಗೆ 4 ಅದಕ್ಕೆ ಹೊಲಗಿ ಬೇಕಾಗಿತ್ತು. ಒಂದು ಹೊಲಿಂದ ಇನ್ನೊಂದು ಹೊಲಗ 1 ಅಡಿ ಡಿಫ್ರೆನ್ಸ್ ಆಗ ಹೊಲಗಳನ್ನ ಹಾಕೊಟ್ರು. ಬೆಡ್ ಹಾಕೋದಕ್ಕೆ ಎಷ್ಟು ಖರ್ಚಾಯ್ತು, ಟ್ರ್ಯಾಕ್ಟರ್ ಬೆಡ್ ಹೊಡ್ಸಿದಕ್ಕೆ ಎಷ್ಟಾಯ್ತು, ಲೇಬರ್ ಕೈಯಲ್ಲೇ ಮಾಡಿಸಿದ್ರೆ ಎಷ್ಟಾಗ್ತಾಯಿತ್ತು, ಡಿಫ್ರೆನ್ಸ್ ಏನ್ ಬರ್ತದೆ ಅಂತ ನೆಕ್ಸ್ಟ್ ವಿಡಿಯೋನಾಗ ಹೇಳ್ತೀನಿ. ದಯವಿಟ್ಟು ಈ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು.